ಇನ್ನು ಈ ಮಡೆನೂರು ಮನು ವಿಚಾರ ಅತ್ಯಾಚಾರ ಕೇಸ್ ಸಂತ್ರಸ್ತೆ ಇದ್ದ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಆರಂಭಗೊಂಡಿದೆ. ಬೆಂಗಳೂರಿನ ಕಾಮಾಖ್ಯದಲ್ಲಿರುವಂತಹ ಸಂತ್ರಸ್ತೆ ಮನೆ. ಮನು ಜೊತೆ ಇನ್ನಿಬ್ಬರನ್ನು ಕೂಡ ಕರೆತಂದಿದ್ದಾರೆ. ಇನ್ನಿಬ್ಬರನ್ನು ಕರೆತಂದು ಮಹಜರು ಮಾಡಿದ್ದಾರೆ. ಯಾರ್ಯಾರಿದ್ರು ಅಲ್ಲಿ ಅವರಿಬ್ಬರನ್ನು ಕೂಡ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸ್ನವರು. ಕಾಮಾಖ್ಯ ಬಳಿ ಇರುವಂತಹ ಮನೆಯಲ್ಲಿ ಸಂತ್ರಸ್ತೆ 3ಕ್ಕೂ ಹೆಚ್ಚು ವರ್ಷಗಳಿಂದ ಬಾಡಿಗೆಗೆ ಇದ್ರಂತೆ. ಅದೇ ಮನೆಯನ್ನ ಮಹಜರು ಪ್ರಕ್ರಿಯೆಯಲ್ಲಿ ಪೊಲೀಸ್ನವರು ಬಂದಿಗೆ ಮಹಜರು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಆರೋಪಿ ಮನು ಜೊತೆ ಇನ್ನಿಬ್ಬರನ್ನ ಕರೆದುಕೊಂಡು ಬಂದಿದ್ದಾರೆ. ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸ್ನವರು. ಕಾಮಿಡಿ ಮಾಡ್ಕೊಂಡಿದ್ದೆ ಕಣಯ್ಯ, ಎಲ್ಲರನ್ನು ನಗಿಸ್ಕೊಂಡು. ಈಗ ನೋಡಿ, ಈಗ ಕಾನೂನಿನ ಮುಂದೆ ಎಲ್ಲರೂ ಚಿಕ್ಕವ್ರೆ. ನೀವೇನ್ ತಪ್ಪು ಮಾಡಿದ್ರೋ, ಏನಾಯ್ತೋ ನಿಮ್ಮಿಬ್ಬರ ನಡುವೆ, ಅದೇನೇನಾಯ್ತೋ, ಅವ್ರು ಯಾಕೆ ಆರೋಪ ಮಾಡ್ತಿದ್ದಾರೋ, ನೀನೇನ್ ಕ್ಲಾರಿಫಿಕೇಶನ್ ಕೊಡ್ತಿದ್ದೀಯೋ ಗೊತ್ತಿಲ್ಲ. ಆದ್ರೆ ಜನರನ್ನ ನಗನಗಿಸ್ತಾ ಇದ್ದಂಥವ್ರು ನೀವೆಲ್ಲ ಈ ರೀತಿ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಾ ಕೊಲೀಗ್ ಧ್ರುವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, ಮಹಜರು ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಈಗ ಮುಖ್ಯವಾಗಿ ಸಂತ್ರಸ್ತೆ ಬಾಡಿಗೆಗೆ ಇದ್ದಂತಹ ಮನೆ ಏನಿದೆ ಅದರಲ್ಲಿ ಮಹಜರು ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮುಖ್ಯವಾಗಿ ಮನು ಮತ್ತಿಬ್ಬರನ್ನ ಕರ್ಕೊಂಡು ಹೋಗಿ ಆತನ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಈಗ ಮಹಜರನ್ನ ಮಾಡಿದ್ದಾರೆ ಪೊಲೀಸರು. ಮುಖ್ಯವಾಗಿ ಈ ಸಂತ್ರಸ್ತೆ ಏನೇ ಆರೋಪಿಸಿದ್ದಾಳೆ, ಈ ಮನೆಯನ್ನ ನನಗೆ ಬಾಡಿಗೆಗೆ ಬಾಡಿಗೆ ಕೊಡಿಸಿದ್ದು ಕೂಡ ಈ ಮಡೆನೂರು ಮನು ಇದೇ ಮನೆಗೆ ಬಂದು ನನ್ನ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದ್ದ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ಲು. ಹೀಗಾಗಿ ಸದ್ಯ ಪೊಲೀಸರು ಮಡೆನೂರು ಮನು ಏನು ಆತನನ್ನ ಕರೆದುಕೊಂಡು ಹೋಗಿ ಈಗ ಸದ್ಯ ಮಹಜರು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇನ್ನು ಸಂತ್ರಸ್ತೆ ಈ ಒಂದು ವಿಚಾರದಲ್ಲಿ ಹೇಳಿರುವಂತೆ ಆಕೆ ನಾನು ಈಗ ದೂರು ಕೊಡ್ಲಿಕ್ಕೆ ಮುಖ್ಯವಾಗಿ ಕಾರಣ ಆಗಿರುವಂತದ್ದು, ಆತ ನನ್ನ ಜೊತೆಗಿರುವಂತಹ ವಿಡಿಯೋವನ್ನ ಆತ ಚಿತ್ರೀಕರಣ ಮಾಡಿಕೊಂಡಿದ್ದ. ಹೀಗಾಗಿ ನಾನು ಖಾಸಗಿ ವಿಡಿಯೋವನ್ನ ಆತ ಚಿತ್ರೀಕರಣ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಈಗ ನಾನು ದೂರನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ದಾಳೆ. ಹೀಗಾಗಿ ಅದೇ ಒಂದು ಮನೆಯಲ್ಲಿ ಆತ ಹೋಗಿ ಖಾಸಗಿ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ದ ಅನ್ನುವಂತ ಆರೋಪವನ್ನ ಸಂತ್ರಸ್ತೆ ಮಾಡಿರುವಂತಹ ಕಾರಣಕ್ಕಾಗಿ ಪೊಲೀಸರು ಆ ಮನೆಗೆ ಹೋಗಿ ಸದ್ಯ ಈಗ ಮಹಜರು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗ ಸದ್ಯ ಬೆಂಗಳೂರಿನಲ್ಲಿ ಮಹಜರು ಮುಗಿದಿದೆ. ಇನ್ನು ನಾಗರಭಾವಿಯ ಮನೆಯಲ್ಲಿ ಕೂಡ ಮಹಜರನ್ನ ನಡೆಸಿದ್ದಾರೆ. ಇದಾದ ನಂತರ ಭದ್ರಾವತಿಯಲ್ಲಿ ಕೂಡ ಆತನನ್ನ ಕರೆದುಕೊಂಡು ಹೋಗಿ ಮಹಜರು ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಇದರ ನಡುವೆ ಸಂತ್ರಸ್ತೆಯನ್ನ ಮತ್ತೊಮ್ಮೆ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳಿದ್ದಾವೆ. ಆಕೆಗೆ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ, ನೀವು ವಿಚಾರಣೆಗೆ ಬಂದು ಹೇಳಿಕೆಯನ್ನ ದಾಖಲಿಸಿ ಅಂತ. ಈಗಾಗಲೇ ನಿನ್ನೆ ಸಂತ್ರಸ್ತೆಯ ಬಳಿ ಸಮಗ್ರವಾಗಿ ಮಾಹಿತಿ ಹಾಗೆ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಮಡೆನೂರು ಮನು ಮತ್ತು ಆಕೆ ಹೇಳ್ತಾ ಇರುವಂತಹ ಹೇಳಿಕೆಯಲ್ಲಿ ಸಾಕಷ್ಟು ಸಾಮ್ಯತೆಗಳಿದ್ದಾವೆ. ಹೀಗಾಗಿ ವ್ಯತ್ಯಾಸಗಳು ಕಂಡು ಬರ್ತಾ ಇರುವಂತಹ ಕಾರಣಕ್ಕಾಗಿ ಈಗ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಗಳ ಮೊರೆ ಹೋಗಿದ್ದಾರೆ ಒಂದ್ ಕಡೆ. ಆದ್ರೆ ಈಗ ಸದ್ಯ ಈ ಕೇಸ್ ನಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಬರ್ತಾ ಇರುವಂತಹ ಕಾರಣಕ್ಕಾಗಿ, ಸಾಕಷ್ಟು ಗೊಂದಲಗಳು ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಈ ಒಂದು ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಲವು ಆಯಾಮದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಆತನ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಆ ಒಂದು ಮೊಬೈಲ್ ನಲ್ಲಿ ಆತ ವಿಡಿಯೋವನ್ನ ಚಿತ್ರೀಕರಿಸಿಲ್ಲ ಅಂತ ಹೇಳಿ ಸಂತ್ರಸ್ತೆ ಹೇಳ್ತಾ ಇರುವಂತಹ ಕಾರಣಕ್ಕಾಗಿ ಇನ್ನೊಂದು ಮೊಬೈಲ್ಗಾಗಿ ಪೊಲೀಸರು ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಸದ್ಯ ಈಗ ಒಂದು ಹಂತದ ಅಂದ್ರೆ ಮಹಜರು ನಡೆದಿದ್ದು, ಇನ್ನು ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ಮಹಜರನ್ನ ಮಾಡೋದು, ಅಂದ್ರೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಮಹಜರು ಮಾಡೋದು ಇನ್ನೂ ಬಾಕಿ ಇದೆ. ಇವತ್ತು ಅಥವಾ ನಾಳೆ ಶಿವಮೊಗ್ಗಕ್ಕೆ ಮಡೆನೂರು ಮನುವನ್ನ ಕರೆದುಕೊಂಡು ಹೋಗಿ ಮಹಜರು ಮಾಡುವಂತಹ ಕೆಲಸವನ್ನ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡ್ತಾ ಹೋಗ್ತಾರೆ. ದಿವಿತ್, ಧ್ರುವರಾಜ್, ಆಮೇಲೆ ಬಹಳ ಪ್ರಮುಖವಾಗಿ ನೋಡಿ, ನಿನ್ನೆ ಏನು ಆರೋಪವನ್ನ ಮಾಡಿದ್ಲು ಇವರು, ಈ ಸಂತ್ರಸ್ತ ಯುವತಿ, ನನ್ನ ಮೇಲೆ ಅತ್ಯಾಚಾರ ಮಾಡಿದಂತ ವಿಡಿಯೋನ ಮಾಡಿಟ್ಕೊಂಡಿದ್ದಾರೆ. ಆದ್ರೆ ಯಾವಾಗ ಪೊಲೀಸ್ನವರು ತನಿಖೆ ಮಾಡ್ತಾರೋ ಆ ಫೋನ್ ನಲ್ಲಿ ಅದು ಇರೋದಿಲ್ಲ, ಅದಕ್ಕೊಂದು ನೋಟಿಸ್ ಹೋಗುತ್ತೆ ಆಕೆಗೆ. ಇನ್ನೊಂದು ನಿನ್ನೆ ಎಲ್ಲೋ ಬಂದಂತ ಸುದ್ದಿ, ಏನೋ ಮಾಡಿದಂತ ಆರೋಪಕ್ಕೆ ಉಲ್ಟಾ ಹೊಡಿತಿದ್ದಾರೆ ಸಂತ್ರಸ್ತೆ ಅನ್ನುವಂಥದ್ದು, ಅದು ನಿಜಾನಾ? ಆ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ? ದೇವಿತ್ತು, ಮುಖ್ಯವಾಗಿ ನಿನ್ನೆ ಒಂದು ವಿಡಿಯೋ ವೈರಲ್ ಆಯ್ತು. ಆದ್ರೆ ಆ ಒಂದು ವಿಡಿಯೋವನ್ನ ಸಂತ್ರಸ್ತೆ ಮಾಡಿದ್ದಲ್ಲ ಅನ್ನುವಂಥದ್ದು. ಅಂದ್ರೆ ಇದು ಶನಿವಾರ ಕಳೆದ ಏಪ್ರಿಲ್ ತಿಂಗಳಲ್ಲಿ ಈ ಫಿಲ್ಮ್ ಟೀಮು ಆ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ ಒಂದು ಮಾತುಕತೆಯನ್ನ ನಡೆಸಿ ಸಂಧಾನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ವಿಡಿಯೋವನ್ನ ಮಾಡ್ಕೊಂಡಿದ್ರು. ಆ ಚಿತ್ರತಂಡದ ಯಾರೋ ಒಬ್ರು ಈ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಹೇಳಿರುವಂತೆ, ನಾನು ಯಾವುದು ಕೂಡ ಅದು ಉಲ್ಟಾ ಹೊಡೆದಿಲ್ಲ, ಆತ ನನ್ನ ಖಾಸಗಿ
ದೃಶ್ಯವನ್ನ ಖಾಸಗಿ ವಿಡಿಯೋವನ್ನ ಆತ ಚಿತ್ರೀಕರಿಸಿರುವಂತಹ ಕಾರಣಕ್ಕಾಗಿಯೇ ನಾನು ಕಂಪ್ಲೇಂಟ್ ಅನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿ ಸಂತ್ರಸ್ತೆ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲದೆ ಪೊಲೀಸರ ಮುಂದೆ ಕೂಡ ನಾನು ಕಂಪ್ಲೇಂಟ್ ಕೊಡೋಕೆ ಮುಖ್ಯವಾದ ಕಾರಣವೇ ಇದು. ನನಗೆ ಆ ಚಿತ್ರತಂಡದ ಚಿತ್ರವನ್ನ ಹಾಳು ಮಾಡಬೇಕು, ಅವರ ಫಿಲ್ಮ್ ಏನಿದೆ ಅದಕ್ಕೆ ತೊಂದರೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ಈ ಒಂದು ಕೇಸ್ನಲ್ಲಿ ನಾನು ಕಂಪ್ಲೇಂಟ್ ಅನ್ನ ಕೊಡ್ತಾ ಇರೋದು ನನ್ನ ಖಾಸಗಿ ವಿಡಿಯೋವನ್ನ ಚಿತ್ರೀಕರಿಸಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ. ಹೀಗಾಗಿ ಆ ವಿಡಿಯೋಗೆ ಹುಡುಕಾಟವನ್ನ ಸದ್ಯ ಪೊಲೀಸರು ನಡೆಸ್ತಾ ಇದ್ದಾರೆ. ಮಡೆನೂರು ಮನು ಕೇಳಿದ್ರೆ ನಾನು ಆ ವಿಡಿಯೋವನ್ನ ಚಿತ್ರೀಕರಿಸಿಲ್ಲ ಅಂತ ಇದ್ದಾರೆ. ಆದ್ರೆ ಸಂತ್ರಸ್ತೆ ಹೇಳ್ತಾ ಇರುವಂತದ್ದು ಈ ಮೊಬೈಲ್ ಅಲ್ಲ, ಇನ್ನೊಂದು ಮೊಬೈಲ್ ಅಲ್ಲಿ ಚಿತ್ರೀಕರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದು ಯಾವುದು ಮೊಬೈಲ್ ಅನ್ನುವಂಥದ್ದನ್ನ ಕೂಡ ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಮಡೆನೂರು ಮನು ವಿಚಾರ ಅತ್ಯಾಚಾರ ಕೇಸ್. ಸಂತ್ರಸ್ತೆ ಇದ್ದ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಆರಂಭಗೊಂಡಿದೆ. ಬೆಂಗಳೂರಿನ ಕಾಮಾಖ್ಯದಲ್ಲಿರುವಂತಹ ಸಂತ್ರಸ್ತೆ ಮನೆ. ಮನು ಜೊತೆ ಇನ್ನಿಬ್ಬರನ್ನು ಕೂಡ ಕರೆತಂದಿದ್ದಾರೆ. ಇನ್ನಿಬ್ಬರನ್ನು ಕರೆತಂದು ಮಹಜರು ಮಾಡಿದ್ದಾರೆ. ಯಾರ್ಯಾರಿದ್ರು ಅಲ್ಲಿ ಅವರಿಬ್ಬರನ್ನು ಕೂಡ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸ್ನವರು. ಕಾಮಾಖ್ಯ ಬಳಿ ಇರುವಂತಹ ಮನೆಯಲ್ಲಿ ಸಂತ್ರಸ್ತೆ 3ಕ್ಕೂ ಹೆಚ್ಚು ವರ್ಷಗಳಿಂದ ಬಾಡಿಗೆಗೆ ಇದ್ರಂತೆ. ಅದೇ ಮನೆಯನ್ನ ಮಹಜರು ಪ್ರಕ್ರಿಯೆಯಲ್ಲಿ ಪೊಲೀಸ್ನವರು ಬಂದಿಗೆ ಮಹಜರು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಆರೋಪಿ ಮನು ಜೊತೆ ಇನ್ನಿಬ್ಬರನ್ನ ಕರೆದುಕೊಂಡು ಬಂದಿದ್ದಾರೆ, ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸ್ನವರು. ಕಾಮಿಡಿ ಮಾಡ್ಕೊಂಡಿದ್ದೆ ಕಣಯ್ಯ, ಎಲ್ಲರನ್ನು ನಗಿಸ್ಕೊಂಡು. ಈಗ ನೋಡಿ, ಈಗ ಕಾನೂನಿನ ಮುಂದೆ ಎಲ್ಲರೂ ಚಿಕ್ಕವ್ರೆ. ನೀವೇನ್ ತಪ್ಪು ಮಾಡಿದ್ರೋ, ಏನಾಯ್ತೋ ನಿಮ್ಮಿಬ್ಬರ ನಡುವೆ, ಅದೇನೇನಾಯ್ತೋ, ಅವ್ರು ಯಾಕೆ ಆರೋಪ ಮಾಡ್ತಿದ್ದಾರೋ, ನೀನೇನ್ ಕ್ಲಾರಿಫಿಕೇಶನ್ ಕೊಡ್ತಿದ್ದೀಯೋ ಗೊತ್ತಿಲ್ಲ. ಆದ್ರೆ ಜನರನ್ನ ನಗನಗಿಸ್ತಾ ಇದ್ದಂಥವ್ರು ನೀವೆಲ್ಲ ಈ ರೀತಿ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಾ ಕೊಲೀಗ್ ಧ್ರುವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, ಮಹಜರು ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಈಗ ಮುಖ್ಯವಾಗಿ ಸಂತ್ರಸ್ತೆ ಬಾಡಿಗೆಗೆ ಇದ್ದಂತಹ ಮನೆ ಏನಿದೆ ಅದರಲ್ಲಿ ಮಹಜರು ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮುಖ್ಯವಾಗಿ ಮನು ಮತ್ತೆ ಮತ್ತಿಬ್ಬರನ್ನ ಕರ್ಕೊಂಡು ಹೋಗಿ ಆತನ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಈಗ ಮಹಜರನ್ನ ಮಾಡಿದ್ದಾರೆ ಪೊಲೀಸರು. ಮುಖ್ಯವಾಗಿ ಈ ಸಂತ್ರಸ್ತೆ ಏನೇ ಆರೋಪಿಸಿದ್ದಾಳೆ, ಈ ಮನೆಯನ್ನ ನನಗೆ ಬಾಡಿಗೆಗೆ ಮಾಡಿಕೊಟ್ಟಿದ್ದು ಕೂಡ, ಬಾಡಿಗೆ ಕೊಡಿಸಿದ್ದು ಕೂಡ ಈ ಮಡೆನೂರು ಮನು. ಇದೇ ಮನೆಗೆ ಬಂದು ನನ್ನ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದ್ದ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ಲು. ಹೀಗಾಗಿ ಸದ್ಯ ಪೊಲೀಸರು ಮಡೆನೂರು ಮನು ಏನು ಆತನನ್ನ ಕರೆದುಕೊಂಡು ಹೋಗಿ ಈಗ ಸದ್ಯ ಮಹಜರು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇನ್ನು ಸಂತ್ರಸ್ತೆ ಈ ಒಂದು ವಿಚಾರದಲ್ಲಿ ಹೇಳಿರುವಂತೆ ಆಕೆ ನಾನು ಈಗ ದೂರು ಕೊಡ್ಲಿಕ್ಕೆ ಮುಖ್ಯವಾಗಿ ಕಾರಣ ಆಗಿರುವಂತದ್ದು, ಆತ ನನ್ನ ಜೊತೆಗಿರುವಂತಹ ವಿಡಿಯೋವನ್ನ ಆತ ಚಿತ್ರೀಕರಣ ಮಾಡಿಕೊಂಡಿದ್ದ. ಹೀಗಾಗಿ ನಾನು ಖಾಸಗಿ ವಿಡಿಯೋವನ್ನ ಆತ ಚಿತ್ರೀಕರಣ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಈಗ ನಾನು ದೂರನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ದಾಳೆ. ಹೀಗಾಗಿ ಅದೇ ಒಂದು ಮನೆಯಲ್ಲಿ ಆತ ಹೋಗಿ ಖಾಸಗಿ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ದ ಅನ್ನುವಂತ ಆರೋಪವನ್ನ